ಕೊರೋನಾ ಬಂದಮೇಲೆ ಮನೇಲಿರೋರೆಲ್ಲ ನಮ್ಮ ಮಕ್ಕಳು ಮೊಬೈಲ್ ಫೋನ್ ಜಾಸ್ತಿ ಯೂಸ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಕಾಲ ಕಳೀತಾರೆ ಅಂತ ಬೈತಾರೆ. ಆದರೆ ನಮ್ಮ ಸ್ಯಾಂಡಲ್ವುಡ್ನ ಒಬ್ಬರು ಮ್ಯೂಸಿಕ್ ಡೈರೆಕ್ಟ್ರು 1.5 ವರ್ಷದಿಂದ ಮೊಬೈಲ್ ಯೂಸ್ ಮಾಡ್ತಿಲ್ವಂತೆ. ಯಾಕೆ ಏನು ಅದ್ರ ಬಗ್ಗೆ ಎಲ್ಲ ಮಾತಾಡಿಸ್ತೋಗೋಣ ಸರ್. ನಾನು ಆಗಲೇ ಹೇಳ್ದಂಗೆ ಕೊರೋನಾ ಬಂದಮೇಲೆ ಪ್ರತಿಯೊಬ್ಬರ ಮನೇಲಿ ಒಂದು ಕಂಪ್ಲೇಂಟ್, ಯಾವಾಗಲೂ ಮೊಬೈಲು, ಯಾವಾಗಲೂ ಸೋಷಿಯಲ್ ಮೀಡಿಯಾ. ಬಟ್ ನೀವು 1.5 ವರ್ಷದಿಂದ ಬಣ್ಣದ ಲೋಕಲದಲ್ಲಿದ್ದೀರಾ, ಆದರೂ ಮೊಬೈಲ್ ಯೂಸ್ ಯಾಕೆ ಸರ್? ಇಲ್ಲ, ಅದು ನಮ್ಗಲ್ಲ ಅಂತ ಅನಿಸ್ತು. ಒಂದು ಮೂಮೆಂಟಲ್ಲಿ ಈ ಏನು ಫೇಸ್ಬುಕ್ಕು ಈ ಥರದ್ದು ಏನೆಲ್ಲ ಇದೆ, ಸೊ ನಾವು ಅದರಲ್ಲೇ ಕೂತ್ರೆ ಕೆಲಸ ಮಾಡೋದು ಯಾವಾಗ ಅಂತ ಅನಿಸ್ತು. ಸೊ ಹತ್ರ ಆಯ್ತು, 1 ವರ್ಷ ಆಯಿತು, ಆರಾಮಾಗಿದ್ದೀವಿ. ಆಮೇಲೆ ಏನಂತೀವಿ, ಈ ನೀವು ಮಾತಾಡಿದ್ದಕ್ಕೆ ಒಂದು ಪ್ರತ್ಯುತ್ತರ ಬರುತ್ತಲ್ಲ, ಆ ಪ್ರತ್ಯುತ್ತರ ಕೇಳದೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಜೀವನ. ಮೊದಲು ಯಾವುದಾದ್ರು ಹಾಡು ಬಿಟ್ಟವಾಗ ಹಾಡು ಇದು ಹಿಂಗೆ ಮಾಡಬಹುದಾಗಿತ್ತು, ಹಂಗೆ ಮಾಡಬಹುದಾಗಿತ್ತು, ಒಬ್ಬೊಬ್ರದ್ದು ಆಲೋಚನೆಗಳು. ಅದಕ್ಕೆ ಕಿವಿ ಕೊಟ್ಟು ಯಾರ್ದು ಕೆಲಸ ಮಾಡೋದು? ಒಬ್ರು ಚೆನ್ನಾಗಿದೆ ಅಂತ ಹೇಳ್ತಾರೆ, ಅವ್ರನ್ನ ನಂಬ್ಕೊಂಡು ಮುಂದೋಗೋದಾ? ಇಲ್ಲ ಇನ್ನೊಬ್ರು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ, ಅವ್ರು ನಂಬ್ಕೊಂಡು ಮುಂದೋಗೋದಾ? ಕೆಲವ್ರು ಹೇಳ್ತಾರೆ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಂಬೇಡಿ, ನಿಮ್ಮ ಪಾಡಿ ನೀವು ಮಾಡ್ತಾಯಿರಿ ಅಂತ. ಯಾವುದಕ್ಕೆ ತಲೆ ಕೆಡಿಸ್ಕೊಳ್ಳೋದು? ಸೊ ಇದಕ್ಕೆ ಈ ಸಾವಾಸಕ್ಕೆ ಇಲ್ಲ ನಾನು ಹೇಳಿದ್ರೆ. ಸೊ ನನ್ನ ಲೆಕ್ಕದಲ್ಲಿ ಒಬ್ಬ ಲಿಸ್ನರ್ಸು ದೇವರು, ಅದನ್ನು ಕ್ರಿಯೇಟ್ ಮಾಡೋನು ಭಕ್ತ. ನಾವು ಭಕ್ತರು, ನಮಗೆ ಭಜನೆ ಮಾಡಿ ಗೊತ್ತು. ಭಜನೆ ನನ್ನ ಲೆಕ್ಕದಲ್ಲಿ ದೇವ್ರು ಮಾತಾಡಲ್ಲ ಅಂತ ನಾವು ನಂಬಿದ್ದೀವಿ. ದೇವರು ಯಾವಾಗಲೂ ಭಕ್ತರಿಂದ ಏನು ಬರುತ್ತೆ ಅದನ್ನ ಪ್ರೀತಿಯಿಂದ ಒಪ್ಕೊತಾನೆ, ಅವನಿಗೆ ಆಶೀರ್ವಾದ ಮಾಡ್ತಾನೆ. ನನ್ನ ಲೆಕ್ಕದಲ್ಲಿ ದೇವರು ಅದು. ಸೊ ಇದು ಆಗಿದ್ದ ಸಮಸ್ಯೆ ಏನು, ನಾವು ದೇವ್ರ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಸೊ ಇದಕ್ಕೆ ಈ ಮಾತೇ ಆಡದೇ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವತ್ತೊಂದು ಫುಲ್ ಸ್ಟಾಪ್ ಹಾಕಿದೆ. ಸೊ ಅದು ಇವತ್ತಿಗೂ ನೆಮ್ಮದಿಯಾಗಿದ್ದೀವಿ. ಒಂದಿಷ್ಟು ವಿಚಾರಗಳು ಏನು ಒಳಗಡೆ ಸ್ಪಾರ್ಕ್ ಆಗುತ್ತೆ, ಅದನ್ನು ಭಕ್ತಿಯಿಂದ ಭಜನೆ ಥರದಲ್ಲಿ ನಿಮ್ಮ ಮುಂದೆ ಕೊಡ್ತಿದ್ದೀವಿ. ನೀವು ಅದನ್ನು ಕೇಳಿದ್ರೆ ಸಾಕು ನಮಗೆ. ನಾವು ಜಮಾನದಲ್ಲಿ ರೇಡಿಯೋ ಕೇಳ್ತಾ ಇದ್ವಿ, ಇವರು ಸಾಹಿತ್ಯದ, ಇವರ ಸಂಗೀತದ ಹಾಡು ಅಂತ. ನಾವೇನು ರಿಟರ್ನ್ ಕಮೆಂಟ್ ಕೊಡ್ತಾ ಇರಲಿಲ್ಲ ಅವರಿಗೆ, ಇದು ಹಿಂಗಿರಬೇಕಿತ್ತು, ಹಂಗಿರಬೇಕಿತ್ತು ಅಂತ ಯಾವುದು ಕೇಳ್ತಾ ಇರಲಿಲ್ಲ. ಸೊ ಅದರಿಂದ ಏನು ನಾವು ಸವಿಬೇಕು ಅದನ್ನು ಸವಿತಾ ಇದ್ವಿ. ಅದಕ್ಕೆ ಸರಿಯಾಗಿ ನಮ್ಮ ಕೆಲಸಗಳಲ್ಲಿ ಅದನ್ನು ಅಳವಡಿಸ್ಕೊಳ್ತಾ ಇದ್ವಿ, ಆ ಸಾಹಿತ್ಯದ ಭಾವನೆಗಳನ್ನು. ಅದು ಈ ಕಾಲಘಟ್ಟದಲ್ಲಿ ಏನಾಗಿದೆ, ಒಂದು ಸ್ವಲ್ಪ ಅದ್ರ ಬಗ್ಗೆ ಏನು ಈ ಡಿಸ್ಲೈಕ್ ಬಟನ್ ಅದು ಏನಕ್ಕೆ ಬಂತು ನನಗಂತೂ ಗೊತ್ತಿಲ್ಲ. ಅದು ನಮ್ಮ ಇಂಡಿಯನ್ ಕಲ್ಚರೇ ಅಲ್ಲ. ಈ ಡಿಸ್ಲೈಕ್ ಬಟನ್ ಓವರ್ ಆಗಿ ಮೊದಲು ನಾವು ಶಾಪ್ಗಳಿಗೆಲ್ಲ ಹೋದರೆ 2 ಚಪ್ಪಲು, ಒಂದು ಪ್ಯಾರಾಗೋನು, ಒಂದು ಲೂನಾರ್ಸ್, ಆಯಿತು, 4 ಚಪ್ಪಲ್ ಇಡ್ತಿದ್ದ ಅವನು. ಆ 4 ಚಪ್ಪಲು ಒಂದು ಎತ್ಕೊಂಡು ಸೀದಾ ಬರ್ತಾಯಿದ್ವಿ ಅಷ್ಟೇ ನಮಗೆ. ಈಗ ಹಂಗಲ್ಲ, 108 ಚಪ್ಪಲಿದೆ, ಆಯಿತಾ. ನಮಗೆ ಅಲ್ಲಿ ಚೆನ್ನಾಗಿಲ್ಲ ಅನ್ನೋದ್ರೊಳಗಡೆ ನಮ್ಮ ಜೀವನ ಹೋಗ್ತಾ ಇದೆ. ಸೊ ಈ ಚೆನ್ನಾಗಿಲ್ಲ ಅನ್ನೋದೇ ಬೇಡ, ಎಲ್ಲವೂ ಚೆನ್ನಾಗಿದೆ. ನ್ಯೂಸ್ ಫಸ್ಟ್.